ಸರ್ ನಮಸ್ಕಾರ. ಈಗಿನ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಇತಿಹಾಸನೇ ಹಾಳು ಮಾಡ್ತಾ ಇದೆ. ಏನು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ಗಾಬ್ರೇಜ್ ಬೆಂಗಳೂರು ಆಗಿದೆ. ಇಲ್ಲಿ ರಸ್ತೆ ಗುಂಡಿ ಮತ್ತು ಧೂಳುಮಯ ಆಗಿ ಇಡೀ ಬೆಂಗಳೂರು ಹಾಳಾಗೋಗಿದೆ. ಮತ್ತು ಈಗ ನೀವು ಮೈಸೂರು ಮತ್ತು ಕೊಡಗು ಸಂಸದರಾಗಿದ್ದಿರಿ. ಈಗ ಏನು ಮೈಸೂರಲ್ಲಿ ಮೇಲ್ಸೇತುವೆ ಮಾಡೋಕ್ಕೆ ಹೊರಟಿದ್ದಾರೆ. ಮೇಲ್ಸೇತುವೆ ನಿಮ್ಮ ಅಭಿಪ್ರಾಯದಲ್ಲಿ ಅನುಕೂಲ ಇದೆಯಾ ಇಲ್ಲ ಕಮಿಷನ್ ದಂಧೆ ಮಾಡೋಕ್ಕೆ ಹೊರಟಿದ್ದಾರಾ? ಎಸ್, ಮೈಸೂರಿನಲ್ಲಿ ಫ್ಲೈಓವರ್ನ ಪ್ರಪೋಸಲ್ ಇದೆ. ಈಗಿನ ಸಂಸದರಾದ ಯದುವೀರ್ ಅವರು ಅದನ್ನ ವಿರೋಧಿಸ್ತಾ ಇದ್ದಾರೆ. ಮೆಟ್ರೋ ಬೇಕಿದ್ರೆ ಬರಲಿ ಅಂತಾರೆ. ನೀವು ಸಂಸದರಾಗಿದ್ರಿ, ಸೋಮವಾರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿದ್ನಿ. ಗ್ರೇಟರ್ ಮೈಸೂರು ಅಂತ ಫಸ್ಟು ಹೇಳಿದವನು, ಆ ಕಾನ್ಸೆಪ್ಟ್ ತಂದವನು ನಾನೇ. ಸೋಮಣ್ಣ ಸಾಹೇಬರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು. 2019ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾಯಿತ್ತು. ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಗ್ರೇಟರ್ ಮೈಸೂರು 9 ಪಂಚಾಯತಿಗಳನ್ನು ಸೇರಿಸ್ಕೊಂಡು ಗ್ರೇಟರ್ ಮೈಸೂರನ್ನ ಅನೌನ್ಸ್ ಮಾಡಲಿಕ್ಕೆ ಅಂತ ಹೋದಾಗ ಅದಕ್ಕೆ ಪ್ರೋಸೆಸ್ ಸುಮಾರಿದೆ. ಯಾಕೆಂದರೆ ಅದರಿಂದ ಪ್ರಪೋಸಲ್ಸ್ ಎಲ್ಲ ಬಂದು ಯುಡಿಗೆ ಬಂದು ಯುಡಿಯಿಂದ ಕ್ಲಿಯರ್ ಆಗಿ ಗೆಜೆಟ್ ನೋಟಿಫಿಕೇಷನ್ ಆಗಬೇಕಿತ್ತು. ಅದಕ್ಕೋಸ್ಕರವಾಗಿ ಅದಕ್ಕೆ ಪ್ಯಾರಾಮೀಟರ್ಸನ್ನು ಸೆಟ್ ಮಾಡಬೇಕಿತ್ತು. ಅದಕ್ಕೆ ನಾವು ಅದನ್ನು ಇಮಿಡಿಯೇಟಾಗಿ ನಾವೇನು ಮಾಡೋದು, ಪಟ್ಟಣ ಪಂಚಾಯತಿ ಮತ್ತು ನಗರಸಭೆ ಅಂತ ಮಾಡಿದ್ವಿ. ನಾವು ಪಟ್ಟಣ ಪಂಚಾಯತಿಗೆ 1 ಸ್ಕ್ವೇರ್ ಕಿಲೋಮೀಟ್ರಲ್ಲಿ 450ಕ್ಕಿಂತ ಹೆಚ್ಚು ಜನಸಂಖ್ಯೆ ವಾಸ ಮಾಡ್ತಿದ್ರೆ ಪಟ್ಟಣ ಪಂಚಾಯತಿ ಮಾಡ್ಬೋದು. 1500ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು ನಗರಸಭೆನ ಮಾಡ್ಬೋದು. ಹಾಗಾಗಿ ತಕ್ಷಣಕ್ಕೆ ಅದನ್ನು ಘೋಷಣೆ ಮಾಡಿ ಗೆಜೆಟ್ ನೋಟಿಫಿಕೇಷನ್ ಮಾಡಿ ನಾವು ಅದನ್ನು ಚುನಾವಣೆನ ನಿಲ್ಲಿಸ್ತೀವಿ. ಯಾಕೆಂದರೆ ಮತ್ತೆ 5 ವರ್ಷಕ್ಕೆ ಮಾಡೋಕ್ಕಾಗೋದೇ ಇಲ್ಲ. ಗ್ರಾಮ ಪಂಚಾಯತಿ ಒಂದು ಸರಿ ಚುನಾವಣೆ ಆಯಿತು ಅಂತಂದರೆ ನಾವು ಅದನ್ನು ಮಧ್ಯದಲ್ಲಿ ಬರ್ಖಾಸ್ತು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸ್ಟಾಪ್ ಮಾಡಿದ್ದು. ಗ್ರೇಟರ್ ಮೈಸೂರು ಸೋಮಣ್ಣ ಸಾಹೇಬರು ಮತ್ತು ನನ್ನ ಕಾನ್ಸೆಪ್ಟೇ. ನಮ್ಮ ಕಾನ್ಸೆಪ್ಟ್ ಪ್ರಕಾರ ಏನಿದ್ದು ಅಂತಂದರೆ, ಇವತ್ತು ಬೆಂಗಳೂರು ಯಾಕೆ ಸಫರ್ ಆಗ್ತಿದೆ ಅಂದರೆ, ಬೆಂಗಳೂರಿಗೆ ಒಂದು ರಿಂಗ್ ರೋಡ್ ಇದೆ ಗೊತ್ತಲ್ಲ ನಿಮಗೆ. ನಾಯಂಡಹಳ್ಳಿ ಸಿಗ್ನಲಿಂದ ಕೆ ಆರ್ ಪುರಮ್ಗಾಗಿ ಹಿಂಗೋಗಿ ಜೆ ಪಿ ನಗರದ ಹಿಂಗೆ ಬರುತ್ತಲ್ಲ, ಗಲ್ಲಿ ರೋಡ್ ಆಗಿಬಿಟ್ಟಿದೆ. ಈಗ ನೈಸನ್ನು ಕರೆಕ್ಟಾಗೆ ಪ್ಲಾನ್ ಮಾಡಿರೋ 1995 ಆದರೆ ನೈಸು ಈ ರಾಜಕಾರಣಿಗಳ ಜಂಜಾಟದಲ್ಲಿ ನೈಸ್ ಕಂಪ್ಲೀಟ್ ಆಗಿದ್ದರೆ ಬೆಂಗಳೂರಿಗೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಿರಲಿಲ್ಲ. ಇವಾಗ STRR ಮಾಡ್ತಿದ್ರಲ್ಲ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಮಾಡ್ತಿದ್ರಲ್ಲ, ಅದನ್ನು 90 ಮೀಟರ್ಸ್ ಮಾಡಿದರೆ ಮುಂದೆ ಆಗುವಂಥ ಸಮಸ್ಯೆಗಳು ತಪ್ತವೆ. ಅದನ್ನು ಯಾವುದು ಬೆಂಗಳೂರಿನಲ್ಲಿರುವಂಥ ರಾಜಕಾರಣಿಗಳು ಅವರ ಲ್ಯಾಕ್ ಆಫ್ ಏನೋ ಒಂದರ ಮೈಂಡ್ ಅಂದರೆ ಒಂದು ಅಪ್ಲಿಕೇಶನ್ ಇದೆಯಲ್ಲ, ಅದು ಮೈಂಡನ್ನು ಅಪ್ಲೈ ಮಾಡ್ದಲ್ಲೇ ಬರೀ ಯಾವುದೇ ಇದು ಜಗಳಗಳು ಮಾಡಿಕೊಂಡು ಕೂತಿರೋದ್ರಿಂದಾಗಿ ಅದು ಹಳ್ಳೆಡ್ದಿದೆ. ಆದರೆ ಮೈಸೂರಿಗೆ ನಾನು 10 ಕೋಟಿ ರೂಪಾಯಿನ DPR ಮಾಡಲಿಕ್ಕೆ, ಅಂದರೆ ಇದು ಔಟರ್ ರಿಂಗ್ ರೋಡ್ ಅಂತ ORR ಮಾಡಲಿಕ್ಕೆ ಅಂತ ನಾನು ರಿಲೀಸ್ ಮಾಡಿಸಿದೆ. ಇವತ್ತು ಅನ್ಫಾರ್ಚುನೇಟ್ಲಿ ನಾನಿಲ್ಲ, ಬಟ್ ಆದರೆ 10 ಕೋಟಿ ರಿಲೀಸ್ ಮಾಡಿದ್ದೀನಿ. ಈಗ ಅದನ್ನೇ ಅವರು ಸ್ವಲ್ಪ ಮುಂದುವರಿಸಲಿಕ್ಕೆ ಅಂತ ಹೋಗ್ತಾರೆ. ನಾನು ಅವಾಗ ಬೇರೆ ನಗರಗಳಲ್ಲಿರುವಂತಹ ಸೂರತ್ತು, ಅದರದ್ದು ವಡೋದರ, ಇದನ್ನೆಲ್ಲ ನೋಡ್ಕೊಂಡು ಬಂದು 90 ಮೀಟರ್ಸ್ ರಿಂಗ್ ರೋಡ್ ಮಾಡಬೇಕು ಅಂತ ನಾನು ಹೇಳಿದೆ.